ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, 2025 ಜೂನ್ ತಿಂಗಳಿನ ತುಲಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. 2025 ಜೂನ್ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ಈ ತಿಂಗಳಿನಲ್ಲಿ ಶನಿ ಮೀನರಾಶಿಯಲ್ಲಿ ಸಂಚಾರ, ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಶುಕ್ರ ಈ ತಿಂಗಳಿನಲ್ಲಿ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬುಧ ಈ ತಿಂಗಳಿನಲ್ಲಿ 6ನೇ ತಾರೀಕಿನ ನಂತರ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ. ಕುಜನು ಕೂಡ ಈ ಒಂದು ತಿಂಗಳಿನಲ್ಲಿ ಜೂನ್ 7ನೇ ತಾರೀಕಿನಿಂದ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ. ಕುಜ ಒಂದು ಸ್ತಂಭನ ನಡೀತಾ ಇತ್ತು ಸಾಕಷ್ಟು ದಿನಗಳಿಂದ, 6 ತಿಂಗಳಿನಿಂದ ಕರ್ಕಾಟಕ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ರು. ಇನ್ನು ಮುಂದಕ್ಕೆ ಸಿಂಹ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ. ಮತ್ತು ಸೂರ್ಯನು ಕೂಡ ಜೂನ್ 15ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ನಂತರದ ಒಂದು ಕಾಲದಲ್ಲಿ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ತುಲಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ, ಈ ತುಲಾ ರಾಶಿಯವರು ಸಾಕಷ್ಟು ದಿನಗಳಿಂದ, ಕಳೆದ 4-5 ತಿಂಗಳಿನಿಂದ ಉದ್ಯೋಗದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡ್ತಾ ಬರ್ತಿದ್ದೀರಾ. ಉದ್ಯೋಗದಲ್ಲಿ ಸಾಕಷ್ಟು ಟೆನ್ಷನ್ಸು, ನೋವು ಈ ಥರ ಜಾಸ್ತಿ ನೀವು ಪಡ್ತಾ ಬರ್ತಿದ್ದೀರಾ. ಈ ಕಡೆ ಮನೆಯ ಒಂದು ವಿಚಾರದಲ್ಲಿ, ಅಂದರೆ ಕೌಟುಂಬಿಕ ವಿಚಾರದಲ್ಲೂ ಸಾಕಷ್ಟು ನೋವು ಪಡ್ತಾ ಇದ್ದೀರಾ. ಮತ್ತು ಈ ಒಂದು ಉದ್ಯೋಗದ ವಿಚಾರದಲ್ಲೂ ಕೂಡ ಸಾಕಷ್ಟು ನೋವು ಪಡ್ತಾ ಇದ್ದೀರಾ. ಇದರ ಮಧ್ಯೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ, ಮತ್ತು ಗಂಡ ಹೆಂಡತಿಯರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು, ಒಂದು ಇರಿಟೇಷನ್ ದಿನನಿತ್ಯದ ಒಂದು ಜೀವನದಲ್ಲಿ ಸಾಕಷ್ಟು ದಿನಗಳಿಂದ, 4-5 ತಿಂಗಳಿನಿಂದ ಏನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸಗಳು ಇರುತ್ತೋ ಆ ಪ್ರತಿ ಕೆಲಸದಲ್ಲೂ ಕೂಡ ಒಂದು ಇರಿಟೇಷನ್ನ ಫೇಸ್ ಮಾಡ್ತಾ ಬರ್ತಿದ್ದೀರಾ. ಆದರೆ ಇನ್ನು ಮುಂದಕ್ಕೆ, ಅಂದರೆ ಜೂನ್ ತಿಂಗಳಿನಿಂದ ಏನಾದರೂ ಬದಲಾವಣೆ ಕಾಣ್ತಾ ಇದೆಯಾ ಅಂತ ನೋಡೋದೇ ಆದರೆ, ಈ ತುಲಾ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಸಾಕಷ್ಟು ಒಂದು ವಿಷಯಗಳಲ್ಲಿ ತುಂಬ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಇಷ್ಟು ದಿನ ನಿಮ್ಮ ರಾಶ್ಯಾಧಿಪತಿ 6ನೇ ಮನೆ ಸಂಚಾರ ಮಾಡ್ತಾ ಇದ್ರು ಉಚ್ಚ ಸ್ಥಾನದಲ್ಲಿ, ಸಾಕಷ್ಟು ನೋವು ಪಟ್ಟಿದ್ದೀರಾ. ಆರೋಗ್ಯದಲ್ಲಿ, ದಿನನಿತ್ಯದ ಒಂದು ಕೆಲಸ ಕಾರ್ಯಗಳಲ್ಲಿ, ದಿನನಿತ್ಯ ನೀವೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರೋ ಆ ಒಂದು ವಿಷಯಗಳಲ್ಲಿ, ಗಂಡ ಹೆಂಡತಿಯ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೀವು ನೋಡ್ತಾ ಬಂದಿದ್ದೀರಾ. ಹಾಗೂ ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನು ನೋಡ್ತಾ ಬಂದಿದ್ದೀರಾ. ಇನ್ನು ಮುಂದಕ್ಕೆ ಈ ಜೂನ್ ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ನೋಡ್ಬೋದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಪ್ರಗತಿಯತ್ತ ಹೋಗೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ. ಆದಾಯದ ಒಂದು ವಿಷಯದಲ್ಲಿ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಮುಖ್ಯವಾಗಿ ಗುರುವಿನ ಅನುಗ್ರಹ ನಿಮಗೆ ಸಾಕಷ್ಟು ಉತ್ತಮವಾದ ಒಂದು ಬದಲಾವಣೆಗಳನ್ನು ನಿಮಗೆ ತಂದು ಕೊಡ್ತಾ ಹೋಗುತ್ತೆ. ನವಮ ಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ಸ್ವಲ್ಪ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ಕೊಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಆಮೇಲೆ ತಂದೆಯ ಒಂದು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ತಂದೆಯ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ಇಷ್ಟು ದಿನ ಏನಾದರೂ ನೀವು ನೋವು ಪಡ್ತಾ ಇದ್ದರೆ ಇನ್ನು ಮುಂದಕ್ಕೆ ಅದು ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡ್ತಾ ಹೋಗುತ್ತೆ. ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು, ತಂದೆಯ ಜೊತೆ ಉತ್ತಮ ಬಾಂಧವ್ಯ ಬರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಬೀಳ್ತಕ್ಕಂಥದ್ದು, ಅಂದರೆ ಮುಂದೆ ಮುಂದುವರಿತಕ್ಕಂಥದ್ದು. ಅಂದರೆ ಇಷ್ಟು ದಿನ ಸಾಕಷ್ಟು ಏರಿಳಿತಗಳನ್ನು ನೋಡ್ತಾ ಏನಾದರೂ ಇದ್ದರೆ ಇನ್ನು ಮುಂದಕ್ಕೆ ವಿದ್ಯಾರ್ಥಿಗಳು ತಮ್ಮ ಒಂದು ಓದಿನತ್ತ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು, ಮತ್ತು ಸಂಘದಲ್ಲಿ ನಿಮಗೆ ಅಂತಹ ಒಂದು ಗೌರವ ಲಭಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಎಸ್ಪೆಷಲಿ ಜೂನ್ 15ನೇ ತಾರೀಕಿನ ನಂತರ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಆದರೆ ಪಂಚಮ ಭಾವದಲ್ಲಿ ರಾಹು ಇರ್ತಕ್ಕಂಥದ್ದು ಮಕ್ಕಳ ಸಂತಾನದ ಒಂದು ವಿಚಾರದಲ್ಲಿ, ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದಲ್ಲಿ ಸಾಕಷ್ಟು ಖರ್ಚುಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಆಮೇಲೆ ಸ್ವಲ್ಪ ಲಾಭಸ್ಥಾನದಲ್ಲಿ ಕುಜ ಕೇತು ಇರೋದ್ರಿಂದ, ದ್ವಿತೀಯಾಧಿಪತಿ ಲಾಭಸ್ಥಾನದಲ್ಲಿ ಇರೋದ್ರಿಂದ ಕುಜನ ಸಂಚಾರ ತುಂಬ ಒಳ್ಳೆಯ ಬದಲಾವಣೆಗಳನ್ನು ನಿಮಗೆ ತಂದು ಕೊಡ್ತಾ ಹೋಗುತ್ತೆ. ಆದಾಯದಲ್ಲಿ ನಾನು ಹೇಳಿದ ಥರ ಆದಾಯದಲ್ಲಿ ನಿಮಗೆ ಅಂತಹ ಒಂದು ತೊಂದರೆಗಳು ಇರೋದಿಲ್ಲ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರಾ. ಇಷ್ಟು ದಿನ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಯಾರೆಲ್ಲ ನೀವು ಪಡ್ತಾ ಬಂದಿದ್ದೀರಾ, ಇನ್ನು ಮುಂದಕ್ಕೆ ಆರೋಗ್ಯದಲ್ಲೂ ಕೂಡ ನಿಮಗೆ ಚೆನ್ನಾಗಾಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ನಿಟ್ಟುಸಿರು ಬಿಡ್ತಕ್ಕಂತಹ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೋಡಿ, ನಿಮ್ಮ ಜನ್ಮಜಾತಕ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ. ಬರೀ ರಾಶಿ ಫಲಿತಾಂಶಗಳು ಒಂದೇ ಅಲ್ಲ, ಗೋಚಾರದಲ್ಲಿ ಈ ರಾಶಿಯಲ್ಲಿ ಗ್ರಹಗಳು ಬಂದಾಗ ನಮ್ಮ ದಶಾಭುಕ್ತಿ ಏನಾದರೂ ನೋಡ್ಕೋಬೇಕು. ದಶಾಭುಕ್ತಿಯಲ್ಲಿ ಮ್ಯಾಚ್ ಮಾಡಿಕೊಂಡ್ರೆ ಆವಾಗ ನಮಗೆ ಈಸಿಯಾಗಿ
ಅರ್ಥ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಬರೀ ಗೋಚಾರದಲ್ಲಿರ್ತಕ್ಕಂಥ ಫಲಿತಾಂಶಗಳನ್ನು ನಾವು ನಂಬ್ಕೊಂತ ಕೂತ್ಕೊಂಡ್ರೆ ಅಷ್ಟೊಂದು ಒಳ್ಳೆಯದಲ್ಲ. ಯಾರಿಗಾದರೂ ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಬಹುದು. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಬಾರ್ದು. ನನಗೆ ಕಂಪಲ್ಸರಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು. ಅದಿಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗಲ್ಲ. ಅದರಲ್ಲಿರ್ತಕ್ಕಂತಹ ಒಂದು ಜಾತಕದಲ್ಲಿ ಏನಿದೆ, ನಿಮ್ಮ ಜಾತಕದಲ್ಲಿ ನೋಡ್ಕೊಂಡ್ಬಿಟ್ಟು ಏನೇನು ಪ್ರಾಬ್ಲಮ್ ಇದೆ, ಯಾವ ವಿಷಯದಲ್ಲಿ ನೋವು ಪಡ್ತಾ ಇದ್ದೀರಾ, ಮುಂಬರುವ ದಿನಗಳಲ್ಲಿ ಚೆನ್ನಾಗಾಗ್ತಾ ಹೋಗುತ್ತಾ ಅಥವಾ ಇದೇ ಥರ ಸ್ವಲ್ಪ ಕಷ್ಟ ಇರುತ್ತಾ, ಈ ಥರ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು. ಆ ಥರ ಪರಿಹಾರಗಳನ್ನು ನಾನು ನಿಮಗೆ ಸೂಚನೆ ಮಾಡ್ತಾ ಹೋಗ್ತಾನೆ. ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಈ ಒಂದು ತುಲಾರಾಶಿಯವರು ಈ ಜೂನ್ ತಿಂಗಳಿನಲ್ಲಿ ಯಾವ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅಂದರೆ, ಶ್ರೀರಾಮನ ಒಂದು ಮಂದಿರದಲ್ಲಿ ಗೋಧಿ ಮತ್ತು ಕಡಲೆ ಬೇಳೆ ಇರುತ್ತೆ ಅಲ್ವಾ, ಅದರಲ್ಲಿ ಪಾಯಸ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಶ್ರೀರಾಮನಿಗೆ ನೈವೇದ್ಯ ಕೊಡ್ತಾಯಿರಿ ಬುಧವಾರ ಗುರುವಾರ. ಮತ್ತು ತಪ್ಪದೆ ದೇವಿ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನು ಕೊಡ್ತಾ ಬರೋದಕ್ಕೆ ಪ್ರಯತ್ನ ಮಾಡಿ. ಸಾಧ್ಯ ಆದರೆ ನೀವು ಈ ಒಂದು ಕಾಳಿಕಾ ಅಮ್ಮನವರ ದೇವಸ್ಥಾನದಲ್ಲಿ ರಾಹು ಕಾಲದಲ್ಲಿ ಸ್ವಲ್ಪ ಕೆಂಪು ಹೂವಿನ ಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಈ ಒಂದು ರಾಹು ಕಾಲದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಕುಂಕುಮಾರ್ಚನೆಯನ್ನು ಕೂಡ ನೀವು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಜಾತಕದಲ್ಲಿರ್ತಕ್ಕಂತಹ ರಾಹು ಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.